ಆಗಿದೆ. ಆದರೆ ನಾವು ಗ್ಯಾರಂಟಿಗಳನ್ನು ಯಾಕೆ ಕೊಟ್ಟು ಅಂತ ಹೇಳಿದ್ರೆ ನಮ್ಮ ಆದ್ಯತೆಗಳೇನು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಆ ಬಡವರಾಗೇ ಉಳಿಬಾರ್ದು, ಅವರಿಗೆ ಒಂದಿಷ್ಟು ಸಹಾಯ ಹಸ್ತ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಹಸ್ತವನ್ನು ಚಾಚಬೇಕು. ಇವತ್ತು ತಪ್ಪಾಗಿದೆ. ಅದು 58,000 ಕೋಟಿ 58,000 ಕೋಟಿ ಆ ಬಡವರಿಗೋಸ್ಕರ ನಾವು ಖರ್ಚು ಮಾಡ್ತಾ ಇದ್ದೇವೆ. ನಿಮ್ಮ ಸಂಬಳ ಏನಾದರೂ ಕಮ್ಮಿ ಮಾಡಿದೀವ? 25% ಕಟ್ ಮಾಡಿದೀವ ನಿಮ್ಮ ಸಂಬಳದಲ್ಲಿ? ಅದೇ ಸಂಬಳ ಬರ್ತಾ ಇದೆ ತಾನೇ ನಿಮಗೆ? ಹೆಚ್ಚು ಮಾಡೋದು ಬೇರೆ ವಿಚಾರ, ಆದ್ರೆ ಕೊಡ್ತಾ ಇರೋ ಸಂಬಳ ಕಮ್ಮಿ ಮಾಡಿದೀವ? ನಾವೊಂದು 25% ಕಡಿಮೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ನೀವು ಒಂದಷ್ಟು ದಿವಸ ಸ್ಟ್ರೈಕ್ ಮಾಡ್ತೀವಿ ಅಂತ. ಒಂದಷ್ಟು ದಿವಸ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡ್ತಿದ್ವಿ. ಅದಕ್ಕೆ ಉತ್ತರನೂ ನಮ್ಮ ಹತ್ರ ಇರ್ತಾ ಇತ್ತು, ಅದು ಬೇರೆ ವಿಚಾರ. ಆದ್ರೆ ಇವತ್ತು ಆ ಆದ್ಯತೆಗಳನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಿಂದ ಏನೇ ನಿಮಗೆ ಬದಲಾವಣೆಗಳು ಆಗ್ಬೇಕು ಅನ್ನೋದನ್ನ ಇದನ್ನು ನೀವು ಸ್ವಲ್ಪ ಒಂದಿಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಒಂದಿಷ್ಟು ಹೇಳ್ಬೇಕಲ್ಲ ನಿಮಗೆ ನಮ್ಮ ಕಷ್ಟ ಏನಿದೆ ಅಂತ. ಆದ್ರಿಂದ 4 ಬಹಳ ಮುಖ್ಯವಾದ ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡಿದ್ವಿ. ಒಂದನೇದು, ಏಡೆಡ್ ಸ್ಕೂಲ್ಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ನಮ್ಮಲ್ಲಿ ಒಂದಷ್ಟು ಶಾಲೆಗಳಿದ್ದಾವೆ ನಮ್ಮ ಸಂಸ್ಥೆನಲ್ಲಿ ಅನುದಾನಿತ ಶಾಲೆಗಳೇ. ಎಲ್ಲಾ ಶಾಲೆಗಳು ನಮ್ಮವೆಲ್ಲ ಅನುದಾನಿತ ಆಗ್ಬಿಟ್ಟು ನಮ್ಮ ತಂದೆಯವರ ಕಾಲದಲ್ಲಿ. ಮೇಷ್ಟ್ರುಗಳು ರಿಟೈರ್ಡ್ ಆದ್ರು, ಒಬ್ರು ಇಬ್ರು ತೀರ್ಕೊಂಡ್ರು ಆಕಸ್ಮಿಕವಾಗಿ. ಆ ಮೇಷ್ಟ್ರುಗಳು ತೀರ್ಕೊಂಡ ಮೇಲೆ ಅಥವಾ ಖಾಲಿ ಆದ್ಮೇಲೆ ರಿಟೈರ್ಡ್ ಆಗಿ ಮೇಷ್ಟ್ರು ಇನ್ನೊಬ್ರು ಬೇಕಲ್ಲ, ಸರ್ಕಾರ ಅನುಮತಿ ಕೊಡ್ಲಿಲ್ಲ. ಇವತ್ತು ನಮ್ಮ ಸಂಸ್ಥೆನಲ್ಲಿ ನನ್ನೊಳಗಿದ್ದಾರೆ 100 ಮೇಷ್ಟ್ರುಗಳು ವೇಕೆನ್ಸಿಗಳಿದ್ದಾವೆ ನಮ್ಮ ಸಂಸ್ಥೆನಲ್ಲಿ. ನಾವು ಒಂದಿಷ್ಟು ಪಾರ್ಟ್ ಟೈಮ್ ಟೀಚರ್ಸ್ ಅಂತ ತಗೊಂಡು ಮೇಷ್ಟ್ರುಗಳು ಮಕ್ಕಳಿಗೆ ಪಾಠ ಮಾಡಿಸ್ತು. ಅವ್ರಿಗೆ ನಾವೆಷ್ಟು ಸಂಬಳ ಕೊಡ್ಬೋದ್ರಿ? ಒಂದಿಷ್ಟು ಸಬ್ಸಿಸ್ಟೆನ್ಸ್ ಅಲವೆನ್ಸ್ ಅಂತೇಳಿ ಏನೋ ಒಂದಿಷ್ಟು ಕೊಡ್ಬೋದು. ಅವ್ರು ಕಾಫಿ ತಿಂಡಿ ತಿನ್ನೋರಿಗೆ ಸಂಸಾರ ಸಾಗಿಸಕ್ಕಲ್ಲ. ಆದ್ರೆ ನಾವು ಪರ್ಮಿಷನ್ ಕೇಳಿದ್ರೆ ವರ್ಷ, 2 ವರ್ಷ, 3 ವರ್ಷ ನಂಜುಂಡಪ್ಪ ಚಾಪ್ಲಿ ಸಾವ್ದು ಹೋಗಿದ್ದಾರೆ. ಆದ್ರೆ ನಾನು ಕೂಡ ಇವತ್ತು ಸರ್ಕಾರದ ಒಂದು ಭಾಗ. ಈ ಸಮಸ್ಯೆಯನ್ನ ಸರ್ಕಾರ ಅರ್ಥ ಮಾಡಿಕೊಂಡಿದೆ. ಸಂದರ್ಭಕ್ಕನುಸಾರವಾಗಿ ಅದಕ್ಕೆ ಉತ್ತರ ಕೊಡುತ್ತೆ ಅನ್ನೋ ವಿಶ್ವಾಸ ನನಗೂ ಇದೆ, ನಿಮಗೇನಿದೆ, ನನಗೂ ಇದೆ. ನಾವು ಬಹಳ ಚೆನ್ನಾಗಿ ಹೇಳಿದೆ ಶ್ರೀನಿವಾಸ್, 25 ಜನ ಇರಬೇಕು. ಹೌದಪ್ಪ, ಇರಬೇಕು. 25 ಇಲ್ಲ, 10 ಜನ ಇದ್ದಾರೆ. ನೀವೆಲ್ಲೋ ಅಲ್ಲೆಲ್ಲ ಕೂಲಿ ಮಾಡೋನು, ಬೀದರ್ನಲ್ಲೋ, ರಾಯಚೂರಿನಲ್ಲೋ, ಗುಲ್ಬರ್ಗದಲ್ಲೋ, ಬಿಜಾಪುರದಲ್ಲೋ ಕೂಲಿ ಮಾಡೋ ಮಕ್ಕಳನ್ನ ಇಲ್ಲಿ ನಮ್ಮ ಶಾಲೆಗೆ ಕರ್ಕೊಂಬಂದು ಹಾಸ್ಟೆಲ್ನಲ್ಲಿ ಇಟ್ಟು ಅವ್ನ ಲೆಕ್ಕ ತೋರಿಸಿ ಶಾಲೆ ಮುಂದುವರಿಸ್ಬೇಕು. ಇದು ಸರಿನಾ ಹೇಳಿ? ನಾನು ಕೂಡ ಒಂದು ಶಾಲೆ ಕಳೆದ ವರ್ಷ ಮುಚ್ಚಿಬಿಟ್ಟೆ. ಈ ತರ ಮಾಡಕ್ ಆಗೋದಿಲ್ಲಪ್ಪ, ಮುಚ್ಚಿಬಿಡೋಣ ಅಂತ ಹೇಳಿ ಒಂದು ಶಾಲೆನ ಮುಚ್ಚಿದ್ದು ಕಳೆದ ವರ್ಷ. ಇದು ಪರಿಸ್ಥಿತಿ ಈ ರೀತಿ ಆಗಿದೆ. ಆದ್ರಿಂದ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಶಿಕ್ಷಣ ಸಚಿವರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ. ನಾನೇನು ಹೇಳಿದೆ ಅಂದ್ರೆ, ಇಲ್ಲ ನೀವು ಟೇಕನ್ ಓವರ್ ಮಾಡಿಬಿಡಿ ಸಂಪೂರ್ಣ ಸರ್ಕಾರ ಶಾಲೆ. ಅಲ್ಲೇನ ಸಣ್ಣ ಪುಟ್ಟ ಬಿಲ್ಡಿಂಗ್ಗಳು ಅವು ಇವು ಕಟ್ಟಿರ್ತೀವಿ, ಆ ಕಟ್ಟಿರೋದಕ್ಕೆ ಲೆಕ್ಕ ಹಾಕ್ಬಿಟ್ಟು ನಮ್ಗೊಂದು ದುಡ್ಡು ಕೊಟ್ಬಿಡಿ. ಇದನ್ನು ಹೇಳಿದೆ ನಾನು, ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನ ಆಗ್ಲೇ ತಂದಿದೆ.
ಈ ಸಮಸ್ಯೆ